ಜಾತಿ ಜನಗಣತಿ ಮರು ಸಮೀಕ್ಷೆಗೆ ತೀರ್ಮಾನವನ್ನು ಮಾಡಲಾಗಿದೆ. ಸೆಪ್ಟೆಂಬರ್ 22ರಿಂದ ಜಾತಿ ಗಣತಿ ಸಮೀಕ್ಷೆಯನ್ನ ಮಾಡಲಾಗುತ್ತೆ. ಬೆಂಗಳೂರಲ್ಲಿ ಸಿಎಂ ಸಿದ್ದರಾಮಯ್ಯನವರು ಹೇಳಿಕೆಯನ್ನ ಕೊಟ್ಟರು. ಜಾತಿ ಜನಗಣತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೆಪ್ಟೆಂಬರ್ 22ರಿಂದ ಜಾತಿ ಗಣತಿ ಸಮೀಕ್ಷೆಯನ್ನ ಮಾಡಲಾಗುತ್ತೆ ಅಂತ ಸಿದ್ದರಾಮಯ್ಯನವರು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ರವರೆಗೂ ಸರ್ವೆಗೆ ತೀರ್ಮಾನ ಮಾಡಲಾಗಿದೆ. ಮಧುಸೂದನ್ ನೇತೃತ್ವದ ಆಯೋಗದಿಂದ ಸರ್ವೆಯನ್ನ ಮಾಡಲಾಗುತ್ತೆ. ಸಮೀಕ್ಷೆಯಲ್ಲಿ ಒಟ್ಟು 60 ಪ್ರಶ್ನೆಗಳನ್ನ ಕೇಳಲಾಗುತ್ತೆ ಅಂತ ತಿಳಿಸಿದ್ರು ಮುಖ್ಯಮಂತ್ರಿಗಳು. ಒಟ್ಟು 60 ಪ್ರಶ್ನೆಗಳನ್ನ ಕೇಳಲಾಗುತ್ತೆ ಅಂತ. ಒಟ್ಟು 2 ಕೋಟಿ ಕುಟುಂಬಗಳ ಸರ್ವೆಯನ್ನ ಮಾಡಲಾಗುತ್ತಂತೆ. ಸಿದ್ದರಾಮಯ್ಯನವರ ಸ್ಟೇಟ್ಮೆಂಟ್ ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ರವರೆಗೆ ಸಮೀಕ್ಷೆ ಆಗೋದ್ರ ಬಗ್ಗೆ. ಜಾತಿ ಗಣತಿಯನ್ನು ಸಮೀಕ್ಷೆಯನ್ನ 2025 ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ರವರೆಗೆ ಈ ಅವಧಿನಲ್ಲಿ ದಸರಾ ರಜಾ ಇದೆ. 22ಕ್ಕೆ ಉದ್ಘಾಟನೆ ಆಗ್ತದೆ ದಸರಾ. 2ನೇ ತಾರೀಕಿಗೆ ಜಂಬೂ ಸವಾರಿ ಮುಗೀತದೆ. ಟೀಚರ್ಸ್ಗಳನ್ನ ನಾವು ಉಪಯೋಗಿಸ್ಕೊಂಡು ಸರ್ವೆಗೆ ಅವ್ರಿಗೆ ಜವಾಬ್ದಾರಿಯನ್ನು ಕೊಡಬೇಕು. ಸರ್ಕಾರಿ ಶಾಲೆಯಲ್ಲಿರ್ತಕ್ಕಂಥ ಟೀಚರ್ಸ್ಗಳು, ಉಪಾಧ್ಯಾಯರುಗಳು ಅವರನ್ನು ಸರ್ವೆಗೆ ಬಳಸ್ಕೊಳ್ತಕ್ಕಂಥದ್ದು ಸುಮಾರು 1,60,60,000 ಅಲ್ಲ, 1,75,000 1,75,000 ಉಪಾಧ್ಯಾಯರುಗಳನ್ನು ಈ ಕೆಲಸಕ್ಕೆ ನೇಮಕ ಮಾಡ್ಕೊತಾ ಇದ್ದೀವಿ. ಅವರಿಗೆ ವಿಶೇಷ ಸುಮಾರು 20,000 ರೂಪಾಯಿನವರೆಗೂ ಕೂಡ ಕೊಡ್ತೀವಿ ಅಂತ ಹೇಳಿ ಮಾಡ್ತಾ ಇದ್ದೀವಿ. ಇದೇ ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು. 20,000 ಮಾಡ್ತಾ ಇದ್ದೀವಲ್ಲ, 1,75,000 ಟೀಚರ್ಸ್ಗಳಿಗೆ 25 ಕೋಟಿ ಅವರಿಗೆ ರೆಮ್ಯುನರೇಷನ್, 325 ಕೋಟಿ ಅವರಿಗೆ 325 ಕೋಟಿಯಷ್ಟು ರೆಮ್ಯುನರೇಷನ್ ಆಗುತ್ತೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹೆಬ್ಬಾಕ ತಿಮ್ಮೇಗೌಡರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ತಿಮ್ಮೇಗೌಡರೆ, ಜಾತಿ ಗಣತಿ ಸೆಪ್ಟೆಂಬರ್ 22ರಿಂದ ಆರಂಭವಾಗ್ತಾ ಇದೆ. ಮುಖ್ಯಮಂತ್ರಿಗಳು ಹೇಳಿಕೆಯನ್ನ ಕೂಡ ಕೊಟ್ಟರು. ಆ ಪ್ರೆಸ್ ಮೀಟ್ ನ ಹೈಲೈಟ್ಸ್ ಅಂತ ನೋಡ್ತಾ ಹೋದಾದ್ರೆ ಪ್ರೆಸ್ ಮೀಟ್ನ ಹೈಲೈಟ್ಸ್ ಅಂದರೆ ಭಾಳ ಮುಖ್ಯವಾಗಿ ಏನು ಈ ಬಾರಿಯ ಒಂದು ಸಮೀಕ್ಷೆ ಏನಿದೆ ಯಾವುದೇ ಕಾರಣಕ್ಕೂ ಕೂಡ ಅವೈಜ್ಞಾನಿಕ ಅನ್ನುವಂಥ ಒಂದು ಆರೋಪ ಎದುರಾಗಬಾರ್ದು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಭಾಳ ಜಾಗೃತೆಯಿಂದ ಏನು ಮಧುಸೂದನ್ ನಾಯ್ಕ್ ಕಮಿಟಿಗೆ ಒಂದು ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಕಳೆದ ಬಾರಿ ಕಾಂತರಾಜ್ ಸಮಿತಿ 54 ಅಂಶಗಳೊಂದಿಗೆ 54 ಪ್ರಶ್ನೆಗಳೊಂದಿಗೆ ಜಾತಿ ಗಣತಿಯನ್ನು ಅಂದರೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನು ಮಾಡಿತ್ತು. ಆದರೆ ಈ ಬಾರಿ 60 ಪ್ರಶ್ನೆಗಳೊಂದಿಗೆ ಈ ಒಂದು ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಗೆ ಸರ್ಕಾರ ಮುಂದಾಗಿರ್ತಕ್ಕಂಥದ್ದು. ಎಸ್ಪೆಷಲಿ ಈ ಒಂದು ಸಮೀಕ್ಷೆಗೆ ಇದೀಗ ಏನು ಮೀಟರ್ ರೀಡರ್ಗಳು ಅಂದರೆ ಬೆಸ್ಕಾಂ ಅಂದರೆ ಇಂಧನ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುವಂಥ ಮೀಟರ್ ರೀಡರ್ಗಳು ಏನಿದ್ದಾರೆ ಅವರು ಮೀಟರ್ ರೀಡರ್ಗಳು ಆಶಾ ಕಾರ್ಯಕರ್ತರು ಮತ್ತೊಂದು ಕಡೆಗೆ ಶಿಕ್ಷಕರನ್ನ ಬಳಸ್ಕೊಳ್ಳೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿರ್ತಕ್ಕಂಥದ್ದು. ಏನು ಈ ಒಂದು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಇಂಧನ ಇಲಾಖೆ ಮೀಟರ್ ರೀಡರ್ಗಳನ್ನು ಬಳಸಿಕೊಂಡು ರಾಜ್ಯದಲ್ಲಿರ್ತಕ್ಕಂಥ 7 ಕೋಟಿ ಜನಸಂಖ್ಯೆಯ ಪೈಕಿ 1.5 ಲಕ್ಷ ಕೋಟಿಗೂ ಹೆಚ್ಚು ಏನು ನೀವು ಮನೆ ಕುಟುಂಬಗಳು ಇರ್ತಕ್ಕಂಥದ್ದು. ಪ್ರತಿ ಮನೆಗೂ ಕೂಡ ಈ ಒಂದು ಮೀಟರ್ ರೀಡರ್ಗಳು ಹೋಗಿ ಒಂದು UHID ಸ್ಟಿಕ್ಕರ್ಗಳನ್ನು ಅಂಟಿಸ್ತಾರೆ. ಅದಾದ ಬಳಿಕ 3 ದಿನ ಸಮೀಕ್ಷೆಗೂ ಮುನ್ನ ಆಶಾ ಕಾರ್ಯಕರ್ತರು ಏನು ಆ ಒಂದು ಪ್ರತಿ ಕುಟುಂಬಕ್ಕೆ ತೆರಳಿ ಪ್ರತಿ ಮನೆಗೆ ತೆರಳಿ ಈ ಒಂದು ಜಾತಿ ಅಂದರೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯ ಏನು ಫಾರಂ ಏನಿದೆ ಆ ನಮೂನೆ ಫಾರಮ್ಗಳನ್ನು ಕೊಟ್ಟು ಬರ್ತಾರೆ. ಅವರೆಲ್ಲರೂ ಕೂಡ ಓದ್ಕೊಳ್ಬೇಕಾಗುತ್ತೆ. ಅಂದರೆ ಕುಟುಂಬದ ಸದಸ್ಯರೆಲ್ಲರೂ ಕೂಡ ಓದ್ಕೊಳ್ಬೇಕಾಗುತ್ತೆ. ಓದ್ಕೊಂಡಂಥ ಬಳಿಕ ಆ ಒಂದು ಏನು ಶಿಕ್ಷಕರು ಅಂದರೆ ಸಮೀಕ್ಷೆಗೆ ನಿಯೋಜನೆಗೊಂಡಿರ್ತಕ್ಕಂಥ ಶಿಕ್ಷಕರು ಪ್ರತಿ ಮನೆಗೆ ತೆರಳುತ್ತಾರೆ. ಆ ಒಂದು ಕಲಂಗಳನ್ನು ನಮೂನೆಯಲ್ಲಿರ್ತಕ್ಕಂಥ ಕಲಂಗಳನ್ನು ಫಿಲ್ ಮಾಡ್ತಾರೆ, ಪ್ರಶ್ನೆಗಳನ್ನ ಕೇಳ್ತಾರೆ. ಅದಕ್ಕೆ
ಕುಟುಂಬದ ಸದಸ್ಯರು ಯಾವ ರೀತಿಯಾಗಿ ಆನ್ಸರ್ ಮಾಡ್ತಾರೆ ಅಂದರೆ ಜಾತಿ, ಧರ್ಮ, ಆದಾಯ ಮೂಲ, ಈ ರೀತಿಯಾಗಿ ರಾಜಕೀಯವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಜಾತಿ, ಈ ರೀತಿಯಾದಂಥ ಪ್ರಶ್ನೆಗಳನ್ನು ಏನಲ್ಲಿ ಉಲ್ಲೇಖ ಮಾಡಿದ್ದಾರೆ, ಆ ಒಂದು ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಕುಟುಂಬದ ಸದಸ್ಯರು ಏನು ಉತ್ತರವನ್ನು ಕೊಡ್ತಾರೆ ಅದನ್ನು ಫಿಲ್ ಮಾಡಿ ಆ ಕುಟುಂಬದ ಸದಸ್ಯರ ಸಹಿಯನ್ನು ಪಡ್ಕೊಳ್ತಾರೆ. ಇದು ಒಂದು ಕಡೆ ಆದರೆ, ಮತ್ತೊಂದು ಕಡೆಯಾಗಿ ಇಲ್ಲಿ ಬಹಳ ಮುಖ್ಯವಾಗಿ ಸರ್ಕಾರ ಎಲ್ಲೋ ಒಂದು ಕಡೆಯಾಗಿ ಸರ್ಕಾರದ ಯೋಜನೆಗಳ ಬಗ್ಗೆ ಈ ಒಂದು ಸಮೀಕ್ಷೆಯಲ್ಲೇ ಒಂದು ರೀತಿ ಅನುಕೂಲ ಪಡ್ಕೊಳ್ಳೋದಕ್ಕೆ ಮುಂದಾಯ್ತಾ, ಒಂದೇ ಕಲ್ಲಲ್ಲಿ ಎರಡಕ್ಕೆ ಹೊಡೆಯೋದಕ್ಕೆ ಮುಂದಾಯ್ತಾ ಅನ್ನುವಂಥ ಒಂದು ಚರ್ಚೆಯು ಕೂಡ ಕೇಳಿಬಂದಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಈ ಒಂದು ಸಮೀಕ್ಷೆಯ ನಮೂನೆ ಫಾರಂನಲ್ಲಿ 24ನೇ ಕಾಲಂನಲ್ಲಿ ಒಂದು ಅಂಶವನ್ನು ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಸರ್ಕಾರಿ ಯೋಜನೆಗಳ ಬಗ್ಗೆ 24 ಯೋಜನೆಗಳ ಬಗ್ಗೆ ಯಾವ್ಯಾವ ಯೋಜನೆಗಳು ನಿಮಗೆ ತಲುಪಿದ್ದಾವೆ ಅನ್ನುವಂಥ ಒಂದು ನಿಟ್ಟಲ್ಲಿ ಪ್ರಶ್ನೆಗಳನ್ನ ಹಾಕಿರ್ತಕ್ಕಂಥದ್ದು. ಸೊ ಹೀಗಾಗಿ ಎಸ್ಪೆಷಲಿ ಗ್ಯಾರಂಟಿ ಯೋಜನೆಗಳಾಗಿರ್ಬೋದು, ಗಂಗಾ ಕಲ್ಯಾಣ ಯೋಜನೆಗಳಾಗಿರ್ಬೋದು, ಪಿಂಚಣಿ, ಈ ರೀತಿಯಾದಂಥ ಒಂದು ಯೋಜನೆ, ಸರ್ಕಾರಿ ಯೋಜನೆಗಳೇನಿದ್ದಾವೆ ಆ ಯೋಜನೆಗಳಿಗೆ ನೀವು ಒಳಪಟ್ಟಿದ್ದೀರಾ ಅನ್ನುವಂಥ ಒಂದು ನಿಟ್ಟಲ್ಲಿ. ಸೊ ಹೀಗಾಗಿ ಈ ಒಂದು ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ರವರೆಗೆ ನಡೆಯುವಂಥ ಮಹತ್ವದ ಸಾಮಾಜಿಕ ಮತ್ತು ಶೈಕ್ಷಣಿಕ ಈ ಒಂದು ಏನಿದೆ ಸಮೀಕ್ಷೆ ಏನಿದೆ, ಈ ಒಂದು ಸಮೀಕ್ಷೆಯನ್ನು ದಸರಾ ರಜೆಯಲ್ಲೇ ಮುಗಿಸ್ಬೇಕು ಅನ್ನುವಂಥ ಒಂದು ನಿಟ್ಟಲ್ಲಿ ಸರ್ಕಾರ ಗಡುವನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಅಗತ್ಯ ಬಿದ್ದರೆ ಸಮೀಕ್ಷೆಗೆ ಹೆಚ್ಚಿನ ಒಂದು ಅವಧಿ ಬೇಕಾದರೆ ಅವಧಿಯನ್ನು ಕೂಡ ವಿಸ್ತರಣೆ ಮಾಡ್ತೀವಿ ಎನ್ನುವಂಥ ಒಂದು ಮಾತನ್ನ ಸಿಎಂ ಸಿದ್ದರಾಮಯ್ಯನವರು ಹೇಳಿರ್ತಕ್ಕಂಥದ್ದು. ಎಸ್ಪೆಷಲಿ ದಸರಾ ರಜೆಯಲ್ಲೇ ಈ ಒಂದು ಶಿಕ್ಷಕರನ್ನ ಬಳಸ್ಕೊಳ್ಬಹುದು. ಒಳ ಮೀಸಲಾತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಲಿತ ಪಂಗಡದ್ದು ಅದನ್ನ ಸಮೀಕ್ಷೆ ಮಾಡುವಂತ ಸಂದರ್ಭದಲ್ಲಿ ಅದರ ಎಕ್ಸಾಕ್ಟ್ ಡೇಟಾವನ್ನ ಕಲೆಕ್ಟ್ ಮಾಡುವಂತ ಸಂದರ್ಭದಲ್ಲಿ ಹಾಕಿದ್ದಂತ ಟೈಮ್ ಬಾಂಡ್ಗಿನ್ನ ಇನ್ನೂ 1 ತಿಂಗಳು ಎಕ್ಸ್ಟ್ರಾನೇ ಆಗೋಯ್ತು ಅದು. ಯಾಕೆಂದ್ರೆ ಅದು ಸರಿಯಾಗಿ ಆಗ್ತಾ ಇಲ್ಲ, ಮತ್ತೆ ಸರಿಯಾಗಿ ಸಿಬ್ಬಂದಿ ವರ್ಗದ ಕೊರತೆ ಕೂಡ ಎಲ್ಲ ಎದ್ದು ಕಾಣಿಸ್ತಾ ಇತ್ತು. ಬಟ್ ಈಗ ಬರೀ 15 ದಿನದಲ್ಲಿ ಸಾಧ್ಯ ಆಗುತ್ತಾ ಅನ್ನುವಂಥ ಪ್ರಶ್ನೆ, ಕುತೂಹಲ ಸಹಜವಾಗಿ ಇರುವಂಥದ್ದು. ದಸರಾ ಟೈಮ್ನೊಳಗೆ ಆಗೋಲ್ಲ ಅಂತ ಇದ್ರೂ ಶಿಕ್ಷಕರ ಅಂದ್ರೆ ಬೇಕಲ್ಲ ಲಭ್ಯತೆ, 15 ದಿನ ಆದ್ಮೇಲೆ ಅವರು ಕೂಡ ಸಿಗೋದಿಲ್ಲ, ಅವ್ರು ಮತ್ತೆ ಶಾಲೆಗಳಿಗೆ ತೆರಳಬೇಕಾಗತ್ತೆ. ಇದೇ ಕಾರಣಕ್ಕೋಸ್ಕರವಾಗಿ ಪೃಥ್ವಿರಾಜ್ 1,55,000 ಕೋಟಿ ಅಂದರೆ 1,55,00,000 ಕುಟುಂಬಗಳೇನಿದ್ದಾವೆ ಆ ಒಂದು ಕುಟುಂಬಗಳಿಗೆ ಸಂಬಂಧಪಟ್ಟಂತೆ 1,75,000 ಮಂದಿ ಶಿಕ್ಷಕರನ್ನ ಬಳಸ್ಕೊಳ್ಳೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ 1,75,000 ಮಂದಿ ಶಿಕ್ಷಕರಿಗೆ ಏನು ಇಡೀ ಊರೂರಿಗೆ ಏನು ಸಮೀಕ್ಷೆಯನ್ನು ಮಾಡೋದಕ್ಕೆ ಕೊಟ್ಟಿಲ್ಲ. ಪ್ರತಿ ಶಿಕ್ಷಕರಿಗೂ 150 ಮನೆಯನ್ನು ಟಾರ್ಗೆಟ್ ಕೊಟ್ಟಿರ್ತಕ್ಕಂಥದ್ದು. 150 ಮನೆ, ಪ್ರತಿ ಶಿಕ್ಷಕರಿಗೆ 150 ಮನೆಯ ಸಮೀಕ್ಷೆಯನ್ನು ಮಾಡೋದಕ್ಕೆ ಒಂದು ಟೈಮ್ ಬಾಂಡು, ಮತ್ತೊಂದು ಕಡೆಯಾಗಿ ಅವರಿಗೆ ಮನೆಗಳ ಹಂಚಿಕೆಯನ್ನು ಮಾಡಿರ್ತಕ್ಕಂಥದ್ದು. ಪ್ರತಿ ಶಿಕ್ಷಕರು 150 ಮನೆಗಳಿಂದ ಹೆಚ್ಚಿನದಾಗಿ ಅವರೇನು ಸಮೀಕ್ಷೆ ಮಾಡುವಂತಿಲ್ಲ. ಸೊ ಈಗ ಏನು ಸರ್ಕಾರ ಎಲ್ಲ ಒಂದು ಕಡೆಯಾಗಿ ಭಾಳ ಜಾಗೃತೆಯಿಂದ, ಭಾಳ ಎಚ್ಚರಿಕೆಯಿಂದ ಈ ಒಂದು ಸಮೀಕ್ಷೆಗೆ ಮುಂದಾಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಈ ಹಿಂದೆ ಮಾಡಿರ್ತಕ್ಕಂಥ ನಾಗಮೋಹನ್ ದಾಸ್ ಕಮಿಟಿ ಆಗಿರ್ಬೋದು, ಕಾಂತ್ರಾ ಸಮಿತಿ ಆಗಿರ್ಬೋದು, ಈ ಒಂದು ಸಮೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಅಪಸ್ವರಗಳು ಎದುರಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಬಾರಿ ಒಂದು ಅತ್ಯಂತ ಮಹತ್ವದ ಒಂದು ಸಮೀಕ್ಷೆ ಈ ಒಂದು ಯೋಜನೆ. ಯಾಕಂತ ಹೇಳಿದ್ರೆ ಸಿಎಂ ಸಿದ್ದರಾಮಯ್ಯನವರ ಕನಸಿನ ಕೂಸು ಅಂತಾನೆ ಹೇಳಲಾಗ್ತಾ ಇದೆ ಜಾತಿವಾರು ಜನಗಣತಿ ಸಮೀಕ್ಷೆ. ಯಾಕಂತ ಹೇಳಿದ್ರೆ ಈ ಒಂದು ಸಮೀಕ್ಷೆ ಫೇಲ್ಯೂರ್ ಆಗಬಾರ್ದು, ನನ್ನ ಅವಧಿಯಲ್ಲೇ ಈ ಒಂದು ಸಮೀಕ್ಷಾ ವರದಿಯನ್ನು ಜಾರಿಗೊಳಿಸಬೇಕು ಅನ್ನುವಂಥ ನಿಟ್ಟಲ್ಲಿ ಸಿಎಂ ಸಿದ್ದರಾಮಯ್ಯನವರು ಮುಂದಾಗಿರ್ತಕ್ಕಂಥದ್ದು. ಸೊ ಹೀಗಾಗಿಯೇ ನೋಡಿ, ತುಂಬಾ ಅಚ್ಚುಕಟ್ಟಾಗಿ, ತುಂಬಾ ವೈಜ್ಞಾನಿಕವಾಗಿ ಈ ಒಂದು ಕಲಂಗಳನ್ನ ತಯಾರು ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಮತ್ತೊಂದು ಕಡೆಯಾಗಿ ಯಾವುದೇ ಕಾರಣಕ್ಕೂ ಕೂಡ ಯಾವೊಬ್ಬರು ಕೂಡ ಸಮೀಕ್ಷೆಯಿಂದ ಹಿಂದೆ ಸರಿಬಾರ್ದು ಅನ್ನುವಂಥ ನಿಟ್ಟಲ್ಲಿ ಒಂದು ಕಡೆಯಾಗಿ ಏನು ಪ್ರತಿ ಶಿಕ್ಷಕರು ಅಂದರೆ ಶಿಕ್ಷಕರು ಪ್ರತಿ ಮನೆಗೆ ತೆರಳಿ ಏನು ವರದಿಯನ್ನು ಅಂದರೆ ಸಮೀಕ್ಷಾ ಪ್ರಶ್ನೆಗಳನ್ನ ಕೇಳೋದ್ರ ಮುಖಾಂತರ ವರದಿಯನ್ನು ಪಡ್ಕೊಳ್ಳೋದು ಒಂದು ಕಡೆ ಆದರೆ, ಮತ್ತೊಂದು ಕಡೆಗೆ ಸಮೀಕ್ಷೆಗೂ 3 ದಿನ ಮುಂಚಿತವಾಗಿ ಆಶಾ ಕಾರ್ಯಕರ್ತರು ಹೋಗಿ ಆ ಫಾರಮ್ಗಳನ್ನ ಕೊಟ್ಟು ಬರ್ತಾರೆ. ಸಮೀಕ್ಷಾ ಫಾರಮ್ಗಳನ್ನ ಅವರೆಲ್ಲರೂ ಕೂಡ ಓದ್ಕೊಂಡು ಅವರೇ ಫಿಲ್ ಮಾಡ್ಬೋದು. ಸಾಧ್ಯ ಆದರೆ ಶಿಕ್ಷಕರು ಬಂದಂಥ ಸಂದರ್ಭದಲ್ಲಿ ಅವ್ರ ಮುಂದೆ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳಿ ಅವ್ರ ಮುಖಾಂತರ ಫಿಲಪ್ ಮಾಡಿಸ್ಬೋದು. ಇದು ಒಂದು ಕಡೆ ಆದರೆ, ಮತ್ತೊಂದು ಕಡೆಗೆ ಯಾರಾದರೂ ಮನೆಯಲ್ಲಿ ಇಲ್ಲದೇ ಇದ್ದರೆ ಸಂದರ್ಭದಲ್ಲಿ 15-20 ದಿವಸ ಹೊರಗಡೆ ಹೋದ್ರು, ದಸರಾ ರಜೆಯಲ್ಲಿ ಹೊರ ರಾಜ್ಯ ವಿದೇಶಕ್ಕೆ ತೆರಳದಂಥ ಸಂದರ್ಭದಲ್ಲಿ ಅವ್ರಿಗೆ ಒಂದು ವಿಶೇಷವಾದಂಥ ಒಂದು ಸಹಾಯವಾಣಿಯ ನಂಬರನ್ನು ಕೂಡ ಕೊಡಲಾಗಿದೆ. ಸಹಾಯವಾಣಿ ಮೂಲಕವಾಗ ಕೂಡ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಬೋದು. ಇದು ಒಂದು ಕಡೆ ಆದರೆ, ಮತ್ತೊಂದು ಕಡೆಗೆ ವಿಶೇಷವಾದಂಥ ಒಂದು ಆ್ಯಪು, ಮತ್ತೊಂದು ಕಡೆಗೆ ವೆಬ್ಸೈಟ್ ಮೂಲಕವಾಗಿ ಆಯೋಗದ ವೆಬ್ಸೈಟು, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವೆಬ್ಸೈಟು, ಈ ಒಂದು ವೆಬ್ಸೈಟ್ ಮೂಲಕವಾಗೂ ಕೂಡ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಬೋದು. ಈ ರೀತಿಯಾದಂಥ ಅವಕಾಶಗಳನ್ನ ಕೊಡೋದ್ರ ಮುಖಾಂತರ ಸರ್ಕಾರ ಅವೈಜ್ಞಾನಿಕವಾಗಿ ಸಮೀಕ್ಷೆ ನಡೆಸಿದೆ ಅನ್ನುವಂಥ ಒಂದು ಆರೋಪದಿಂದ ಮುಕ್ತರಾಗಬೇಕು ಅನ್ನುವಂಥ ನಿಟ್ಟಲ್ಲಿಯೇ ಇಂಥದ್ದೊಂದು ಹೆಜ್ಜೆಯನ್ನು ಇಟ್ಟಿದೆ ಅನ್ನುವಂಥ ಒಂದು ಮಹತ್ವದ ಮಾತುಗಳು ಇದೀಗ ಸಿಎಂ ಕಾವೇರಿ ನಿವಾಸದಲ್ಲಿ ಕೇಳಿ ಬರ್ತಾ ಇರುವಂಥದ್ದು. ಧನ್ಯವಾದ ತಿಮ್ಮೇಗೌಡರು ನಿಮ್ಮೆಲ್ಲ ಮಾಹಿತಿಗಾಗಿ.